ಇದ್ದೀವಿ. ಕೆ ವಿ ಧನಂಜಯ ಅವರಿದ್ದಾರೆ, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ನಮ್ಮ ಜೊತೆಗೆ. ಧರ್ಮಸ್ಥಳದಲ್ಲಿ ಒತ್ತಡದ ಮೇರೆಗೆ, ಬೆದರಿಕೆಯ ಮೇರೆಗೆ ನೂರಾರು ಶವಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿದ ಈ ವ್ಯಕ್ತಿ ಮೊಟ್ಟ ಮೊದಲಿಗೆ ಬಂದದ್ದು ಕೆ ವಿ ಧನಂಜಯ ಅವರ ಹತ್ರನೇ. ಅದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಎಸ್ ಪ್ರಶಾಂತ್, ಧರ್ಮಸ್ಥಳದಲ್ಲಿ ಎಲ್ಲಂದ್ರಲ್ಲಿ ಹೇಗೆ ಸಿಗುತ್ತೆ ಹಣ? ಯಾರಾದರೂ ವಾದ ಮಾಡಿದ್ರೆ ಅಲ್ಲಿ ಹಣ ಸಿಗುತ್ತೆ, ಇಲ್ಲಿ ಹಣ ಸಿಗುತ್ತೆ, ಎಲ್ಲಿ ಸಿಗಬಾರ್ದು ಅಲ್ಲಿ ಸಿಗುತ್ತೆ ಅನ್ನೋದಾದ್ರೆ ದಯವಿಟ್ಟು ಆ್ಯಕ್ಚುಲಿ ಕೇಳಿ, ಕಪಾಳ ಮೋಕ್ಷ ಮಾಡಿ. ಧರ್ಮಸ್ಥಳ ಇಸ್ ಅ ಟೆಂಪಲ್ ಟೌನ್. ಅದಕ್ಕೆ ಅಂತ ಒಂದು ರುದ್ರಭೂಮಿ ಇದೆ. ರುದ್ರಭೂಮಿ ಪಕ್ಕದಲ್ಲಿ ಕೆಪಾಸಿಟಿ ಮುಗ್ದೋದ್ರೆ ಹಾಕ್ತಾರೆ. ಇವನು ಹೇಳ್ತಿರೋದು ರುದ್ರಭೂಮಿಯಲ್ಲ, ಬೇರೆ ಕಡೆ ಎಲ್ಲೆಲ್ಲೋ ಗುಪ್ತವಾಗಿ ರಹಸ್ಯವಾಗಿ ಇಲ್ಲೊಂದು ಅಲ್ಲೊಂದು ಅಲ್ಲಿ ಮಗದೊಂದು ಹಾಕಿರೋದು ಅಂತ ಈ ಪ್ರಕರಣ ಇದು. ಸೊ ನಾನು ಹೇಳುವಂಥದ್ದು ಏನಂದ್ರೆ, ಈ ತಾವು ಹೇಳಿದ್ರಿ ಧರ್ಮಸ್ಥಳ ಧರ್ಮಕ್ಷೇತ್ರ ಅಂತ. ಧರ್ಮಸ್ಥಳ ಧರ್ಮಕ್ಷೇತ್ರ ಅಣ್ಣಪ್ಪ ಸ್ವಾಮಿ ಮತ್ತೆ ಮಂಜುನಾಥ ಸ್ವಾಮಿಗೆ ತೀರ್ಥಯಾತ್ರೆಗೆ ಹೋಗುವಂಥವ್ರು ಯಾರು ಈ ಪ್ರಕರಣದ ಕಾರಣಕ್ಕೋಸ್ಕರ ನಿಲ್ಲಿಸ್ಕೊಡ್ದು. ಈ ಪ್ರಕರಣ ಮಂಜುನಾಥ ಸ್ವಾಮಿಗೆ ಸಂಬಂಧಪಟ್ಟಿದ್ದಂಥದ್ದಲ್ಲ. ಮಂಜುನಾಥ ಸ್ವಾಮಿ ಮುಂದೆ ಅರ್ಕೆಯನ್ನ ಕಟ್ಕೋಬೇಕಾಗತ್ತೆ. ಇಲ್ಲಿ ಸತ್ಯ ಏನಿದೆ ಅಂತ ಗೊತ್ತಾಗ್ಲಿ ಅಂತ, ಒಂದು ಸತ್ಯ ಏನಿದೆ ಅಂತ ಗೊತ್ತಾಗುವಂಥದ್ದು. ಹೊರಗಡೆ ಎಲ್ಲಿ ದೇಹಗಳು ಊತಿರ್ಬಾರ್ದೋ ಅಲ್ಲಿ ಊತಿದ್ರೆ ಆ ದೇಹಗಳು ಹೊರಗೆ ಬಂದ್ರೆ ಸತ್ಯ ಗೊತ್ತಾಗುತ್ತೆ. ಅಂಡ್ ನಾರ್ಕೋ ಅನಾಲಿಸಿಸ್ಗೆ ಅವನೇ ಕಂಪ್ಲೇಂಟ್ ನಲ್ಲಿ ಬರ್ದಿದ್ದಾನಲ್ಲ, ಪಾಲಿಗ್ರಾಫ್ ಒಳಗಾಗ್ತೀನಿ, ನಾರ್ಕೋ ಅನಾಲಿಸಿಸ್ ಒಳಗಾಗ್ತೀನಿ ಅಂತ. ಏನಕ್ಕೆ ಬರ್ದಿರೋದು ಅಂದ್ರೆ, ಊತ್ ಹಾಕಿರೋದನ್ನ ಹೊರಗೆ ತೆಗೆದ್ಮೇಲೆ ಈ ತರ ಥಿಯರಿ ಬರುತ್ತೆ, ಇವನು ಸಹಜವಾಗಿ ಸತ್ತಿರೋ ದೇಹಗಳನ್ನ ಊತ್ ಹಾಕಿದಾನೆ ಅಂತ. ಅವಾಗ ಸತ್ಯ ಹೇಳ್ತಿದ್ದಾನ ನಿಜ ಹೇಳ್ತಿದ್ದಾನ ತಿಳ್ಕೊಳ್ಳೋದಕ್ಕೆ ಪಾಲಿಗ್ರಾಫ್ ಕೊಡ್ತಾರೆ, ನಾರ್ಕೋ ಅನಾಲಿಸಿಸ್ ಕೊಡ್ಬೇಕಾಗತ್ತೆ. ಅವ್ನು ಕಂಪ್ಲೇಂಟ್ ನಲ್ಲಿ ಹೇಳಿದಾನಲ್ಲ, ನಾನು ನಾರ್ಕೋ ಅನಾಲಿಸಿಸ್ ಒಳಗಾಗ್ತೀನಿ, ಪಾಲಿಗ್ರಾಫ್ ಒಳಗಾಗ್ತೀನಿ ಅಂತ. ಕಾರಣ ಏನು? ಯಾವ್ದು ಯಾವ ಹಂತದಲ್ಲಿ ಒಳಗಾಗುವಂಥದ್ದು? ದೇಹ ಹೊರಗಡೆ ತೆಗೆದ್ಮೇಲೆ ಪ್ರಶ್ನೆ ಬರುತ್ತೆ. ಅವಾಗ ಖಂಡಿತ ಯಾರು ಪಂಚಾಯತಿ ಅವ್ರು ಇರ್ತಾರೋ ಅವ್ರು ಹೇಳ್ತಾರೆ, ಇಲ್ಲ ಸ್ವಾಮಿ ಇದು ಸಹಜವಾಗಿ ಸತ್ತಿರುವಂಥ ದೇಹ ಅಂತ. ಸಹಜವಾಗಿ ಸತ್ತಿರೋ ದೇಹವನ್ನ ತುಂಬಾ ದೂರದಲ್ಲಿ, ಅದು ರ್ಯಾಂಡಮ್ ಆಗಿ ಇಲ್ಲೊಂದು ಕಡೆ ಅವ್ನು ಹೇಳಿರೋದು, ಇಲ್ಲೊಂದು ಕಡೆ ತುಂಬಾ ದೂರ ಇನ್ನೊಂದು ಕಡೆ, ಇದೇನಿದು? ಅಂಡ್ ಆತ ಪಾಪ ಪ್ರಜ್ಞೆಯ ಪರಿಹಾರಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಿದ್ದಾನೆ. ಒಂದು ಸೊ ಆತನನ್ನ ಒಂದು ಭೇಟಿಯಾಗಿದ್ದಾನೆ. ನೀವು ಹೇಳ್ತಿರೋದು ಆ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಮಾಹಿತಿಗಳ ಆಧಾರದ ಮೇಲೆ. ನನ್ನನ್ನು ಇವರನ್ನ ಜನರನ್ನ ಆ ವ್ಯಕ್ತಿ ಭೇಟಿಯಾಗಿಲ್ಲ. ಸೌಜನ್ಯಳ ಪ್ರಕರಣದ ತನಿಖೆ ಮತ್ತು ಅದಕ್ಕೆ ಏನು ಆ ರೀತಿಯಾಗಿರ್ತಕ್ಕಂಥ ಆರೋಪ ಪ್ರತ್ಯಾರೋಪಗಳು ನಡೆದವು. ಕೊನೆಗದು ಡೆಡ್ ಎಂಡ್ಗೆ ತಲುಪಿದ್ರಿಂದ ಈ ಪ್ರಕರಣದಲ್ಲೂ ಪ್ರಶ್ನೆಗಳಿವೆ. ಒಳ್ಳೇದು, ಡೆಡ್ ಎಂಡ್ಗೆ ತಲುಪಲಿ. ನಾನು ಹೇಳುವಂಥದ್ದು ಯಾಕಂದ್ರೆ ಅಲ್ಲ, ಈ ಪ್ರಶ್ನೆಗಳು ಅಂದ್ರೆ ಸೌಜನ್ಯ ಪ್ರಕರಣವನ್ನ ಇಟ್ಕೊಂಡು ಧರ್ಮಸ್ಥಳವನ್ನ ಮಲೈನ್ ಮಾಡಲಾಯಿತು ಅನ್ನೋದನ್ನ ತಾವು ಒಪ್ತೀರಾ ಅಥವಾ ಒಪ್ಪದಿಲ್ವಾ? ಹೆಸರು ಕೆಡಿಸಲಾಯಿತು ಧರ್ಮಸ್ಥಳದ್ದು, ಹೆಗ್ಗಡೆ ಕುಟುಂಬದ್ದು ಸೌಜನ್ಯ ಪ್ರಕರಣವನ್ನ. ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ. ಸೌಜನ್ಯ ಪ್ರಕರಣವನ್ನು ನಾನು ನೋಡಿದ್ದೀನಿ. ತನಿಖೆ ತುಂಬಾ ಹಳ್ಳ ಹಿಡಿದಿತ್ತು. ಸೌಜನ್ಯ ಪ್ರಕರಣವನ್ನ ಬೇರೆ ವ್ಯಕ್ತಿಗಳಿಗೆ ಹೋಲಿಸಿ ನೋಡಿದಂಥದ್ದು ಅಲ್ಟಿಮೇಟ್ಲಿ ಅಲ್ಲಿನ ಜನರು ಮಾಡಿರುವಂಥ ಕೆಲಸ, ರೈಟ್? ಅಲ್ಲಿನ ಜನರು ಸ್ಪೆಸಿಫಿಕ್ ಆಗಿ 4 ಜನರ ಹೆಸರು ಹೇಳ್ತಾರೆ. ಈ 4 ಜನರೇ ಸೌಜನ್ಯಾಳನ್ನ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದು ಅಂತ. ಓಕೆ, ಸೊ ಅದರಲ್ಲಿ ಒಬ್ಬ ವ್ಯಕ್ತಿ ತಾನು ಆ ಸಂದರ್ಭದಲ್ಲಿ ವಿದೇಶದಲ್ಲಿ ಇದ್ದದಕ್ಕೆ ಸಾಕ್ಷಿ ಕೊಡ್ತಾನೆ. ಇನ್ನು 3 ಜನ ಬಂದು ಮಾಡಿ ನಮ್ದು ಪಾಲಿಗ್ರಾಫಿ ಮಾಡ್ತಿರೋ, ನಾರ್ಕೋ ಅನಾಲಿಸಿಸ್ ಮಾಡ್ತಿರೋ ಅಂತ. ಇನ್ ಸ್ಪೈಟ್ ಆಫ್ ಎಚ್ಚರಿಕೆ, ಸೌಜನ್ಯ ಪ್ರಕರಣದಿಂದ ಹೊರತಾಗಿ ಈ ಪ್ರಕರಣವನ್ನ ಕೈಗೆತ್ಕೊಂಡಿರುವಂತದ್ದು ಒಂದು. ಎರಡನೇದು, ಈಗಾಗಲೇ ಹೇಳಿದ್ದೀನಿ, ಸೌಜನ್ಯ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಈ ಪ್ರಕರಣವೇ ಬೇರೆ, ಸೌಜನ್ಯ ಪ್ರಕರಣವೇ ಬೇರೆ ಅಂತ. ಸೊ ಸೌಜನ್ಯ ಪ್ರಕರಣದಲ್ಲಿ ಡೆಡ್ ಎಂಡ್ ಹೋಗಿ ಸೇರಿದೆ ಅಂತ ನಾನೇ ಹೇಳಿದೆ ಅಲ್ಟಿಮೇಟ್ಲಿ. ಯಾಕೆಂದ್ರೆ ಈ ಪ್ರಕ್ರಿಯೆನಲ್ಲಿ ಏನಾಗಬೇಕು, ತೀರ್ಪು ಬರಬೇಕು ನ್ಯಾಯಾಲಯದ ತೀರ್ಪು, ಖುಲಾಸೆ ಆದ ತೀರ್ಪು ಬಂದು ಅದನ್ನು ಕೋರ್ಟ್ ಎತ್ತಿ ಹಿಡಿದಿದೆ. ಸೊ ಸೌಜನ್ಯ ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಯಿತು ತನಿಖೆಯಲ್ಲಿ ಅಂತ ನಾನು ಹೇಳ್ತೀನಿ. ನನಗೆ ಬುಕ್ ಬರೆಯುವಂಥ ಕೆಪಾಸಿಟಿನೂ ಇದೆ ಅದ್ರ ಮೇಲೆ. ಅಷ್ಟನ್ನ ಹೇಳಿ ಬಿಡ್ತೀನಿ. ಅಲ್ಲಿನ ವ್ಯಕ್ತಿಗಳು ಯಾರನ್ನ ಅಲ್ಲಿ ಕರ್ಕೊಂಡು ಬರಲಾಯಿತು, ಆತ ನಿಜವಾದ ಅಪರಾಧಿ ಅಲ್ಲ, ಬೇರೆಯವರು ಅಂತ ಹೇಳಿರುವಂತದ್ದು, ಅದಕ್ಕೆ ಅವರೇ ವಿವರಣೆ ಕೊಡ್ತಾರೆ. ಅದ್ರ ಬಗ್ಗೆ ನಾನು ಹೇಳುವಂತ ಯಾರು ಹೇಳ್ತಿದ್ದಾರೆ, ಯಾರು ಬೇರೆ ವ್ಯಕ್ತಿಗಳನ್ನ ತೂಕ ಹಾಕಿ ಅಲ್ಲಿ ಹೇಳ್ತಿದ್ದಾರೆ, ಅವ್ರು ಕೊಡ್ಬೇಕು ಅಲ್ಟಿಮೇಟ್ಲಿ. ಈಗ 4 ಜನ ವ್ಯಕ್ತಿಗಳ ಹೆಸರನ್ನ ಹೇಳಿದಂಥವ್ರು, 4 ಜನರು ವ್ಯಕ್ತಿಗಳು ಹೇಗೆ ಆ ಪ್ರಕರಣದಲ್ಲಿ ಹೊಂದಾಣಿಕೆ ಆಗ್ತಾರೆ ಅಂತ ಅವ್ರು ಹೇಳ್ಬೇಕಾಗತ್ತೆ. ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದು ತಪ್ಪಾಗತ್ತೆ. ಅಂಡ್ ಸರಿ ತಪ್ಪು ಅದನ್ನ ಹೇಳೋದು ತಪ್ಪಾಗತ್ತೆ. ನಾನು ಹೇಳ್ತಿರುವಂಥದ್ದು ಇಷ್ಟು. ಇಲ್ಲೊಂದು ಪ್ರಕರಣ ಬಂದಿದೆ. ಈ ಪ್ರಕರಣದಲ್ಲಿ ಸುಳ್ಳಾಗಿದ್ರೆ ಆತನ ವಿರುದ್ಧ ಮೊಕದ್ದಮೆಯನ್ನು ದಾಖಲು ಮಾಡಿ ಅಂತ ನಾನೇ ಹೇಳ್ತೀನಿ. ಆತನ ದೂರಿನಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ, ಸುಳ್ಳು ದೂರು ಕೊಟ್ಟ ಪರಿಣಾಮ ಏನು ಅನ್ನೋಂಥನ್ನ ಅರ್ಥಕೊಂಡು ನಾನು ಇದನ್ನು ಕೊಡ್ತಾ ಇದ್ದೀನಿ ಅಂತ. ಒಂದು. ಎರಡನೇದೇನೆಂದ್ರೆ, ಇವ್ರು ಹೇಳಿದ್ದಾರೆ, ಪೊಲೀಸ್ನವ್ರು ಹೇಳಿದ್ದಾರೆ ಓಡೋಗ್ತಾನೆ ಅಂತ, ಎಕ್ಸುಮೇಷನ್ ಆದ್ಮೇಲೆ ಓಡೋಗ್ತಾನೆ ಅಂತ. ಎಕ್ಸುಮೇಷನ್ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸು ವಕೀಲರಿಗಿಂತ ಜಾಸ್ತಿ ಪೊಲೀಸ್ನವ್ರಿಗಿರೋಂಗೆ ಕಾಣುತ್ತೆ. ಅಂಡ್ ಈ ದೇಹಗಳನ್ನ ಹೊರಗೆ ತೆಗೆಯೋದು ಅಲ್ಲದೆ ಬೇರೆ ಯಾವುದೇ ದಾರಿ ಇರೋದಿಲ್ಲ. ಅಂಡ್ ಧಾರ್ಮಿಕ ಕ್ಷೇತ್ರ ಅನ್ನುವಂಥ ಕಾರಣಕ್ಕೆ
ನಾವು ತನಿಖೆಯಲ್ಲಿ ಅಗತ್ಯವಾದ ಕ್ರಮ ಜರುಗಿಸೋದಿಲ್ಲ ಅನ್ನೋದ್ರೆ ಅದಕ್ಕಿಂತ ದೊಡ್ಡ ಅನಾಚಾರ ಯಾವುದೂ ಆಗೋದಿಲ್ಲ. ಧಾರ್ಮಿಕ ಕ್ಷೇತ್ರ ಅನ್ನೋ ಕಾರಣಕ್ಕೆ ಬೇಗನೆ ಮಾಡಬೇಕಾಗತ್ತೆ. ಈ ಸೆಂಟೆನ್ಸ್ ನಾನು ಕಂಪ್ಲೀಟ್ ಆಗಿ ಒಪ್ಕೊಳ್ತೀನಿ. ಧಾರ್ಮಿಕ ಕ್ಷೇತ್ರ ಈ ಸೆಂಟೆನ್ಸ್ ನಾನು ಕಂಪ್ಲೀಟ್ ಆಗಿ ಒಪ್ಕೊಳ್ತೀನಿ. ಆಲ್ ಸೆಡ್ ಅಂಡ್ ಡನ್ ಧಾರ್ಮಿಕ ಕ್ಷೇತ್ರ ಅವ್ರ ಆಡಳಿತಾಧಿಕಾರಿಗಳೇ ಹೇಳ್ಬೋದಿತ್ತು ಪರ್ಟಿಕ್ಯುಲರ್ಲಿ ಇದನ್ನ ದಯವಿಟ್ಟು ಕೂಡ್ಲೆ ಆತ ಏನ್ ಹೇಳ್ತಿದ್ದಾನೆ ಒಂದು ಸಮಗ್ರವಾದ ಮತ್ತೆ ಒಪ್ಕೊಳ್ಬಾದಂತ ತನಿಖೆಯನ್ನ ಮಾಡಿ ಅಂತ ಅವ್ರು ಕಾನ್ಫಿಡೆಂಟ್ ಆಗಿ ಬಂದು ಹೇಳ್ಬೋದಲ್ವಾ. ನಾನು ಅವ್ರ ಹೆಸರನ್ನು ಹೇಳಿ ಅಲ್ಲ, ನಾನು ಅವ್ರ ಹೆಸರನ್ನ ತಗೊಳ್ಳಲ್ಲ. ಆ ವ್ಯಕ್ತಿನಾರು ಹೇಳಿ. ಅಲ್ಲ, ಈ ಕುಟುಂಬದವರು, ಹೆಗ್ಗಡೆ ಅವ್ರ ಕುಟುಂಬದವರು ನನ್ನ ಹತ್ರ ಇದು ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರೊಂದು ರಿಯಾಕ್ಟ್ ಮಾಡ್ತಾರೋ ಏನೋ. ಅಲ್ಲ, ಒಂದು